ಒಂದು ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅದು ವರರಾಯ ಸ್ವಾಮಿ ದೇವಸ್ಥಾನದಲ್ಲಿ ನನ್ನ ಊರು ನೆನಪುಗಳು. ಏನು ಈ ಬುಕ್ಕನ್ನ ಬಿಡುಗಡೆ ಮಾಡುವುದು ಈ ಕಾರ್ಯಕ್ರಮ. ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಿಗಳು, ಈ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು, ಅವ್ರದ್ದು ಒಂದು ಇತಿಹಾಸ ಬರೆಯಬಹುದು ನಾವು. ರಮೇಶ್ ಕುಮಾರ್ ಅವರದೇ ಒಂದು ಇತಿಹಾಸ, ಒಂದೆಲ್ಲ ಒಂದು ದಿವಸ ನಾವೆಲ್ಲ ಒಂದೊಂದು ಇತಿಹಾಸವನ್ನ ಬರೆಯಬಹುದು ಅಂತ ಕೊತ್ತೂರು ಅಂದ್ರೆ ಚಪ್ಪಲಿ ದೂರ ಹೋಗ್ತಾರೆ, ಅದ್ರ ಅವಕಾಶ ಹೋಗ್ಬೋದು ಅಷ್ಟೇ. ಇಲ್ಲ ಅಂದ್ರೆ ಕೊತ್ತೂರು ಬಂದ ಪಬ್ಲಿಕ್ ಅವ್ಯಾರು ಏನು ಮಾಡಕ್ಕೆ ಆಗ್ತಾ. ಆದರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ, ವರದಾಯಿಸುವ ಆಶೀರ್ವಾದ, ಇಲ್ಲಿ ಅವಕಾಶ ವಂಚಿತರಾದರೂ ಕೂಡ ದೇವರು ಕೋಲಾರದಲ್ಲಿ ಒಂದು ಶಾಸಕರಾಗಿ ಮತ್ತು ಕೋಲಾರ ಕ್ಷೇತ್ರಕ್ಕೆ ಬಂದೇ ಅಲ್ಲ, ಮುಳಬಾಗಿಲು ತುಂಬಾ ಈಗಲೂ ಕೂಡ ಅಭಿಮಾನ. ಮುಳಬಾಗಿಲು ಅವರು ಕೂಡ ಭಾಗವಹಿಸಿದರು. ಮತ್ತೆ ಆದಿನ ನಮ್ಮ ಅಭ್ಯರ್ಥಿ ಆಗಿದ್ದರು ಒಳ್ಳೆ ಸಾಧು ಪ್ರಾಣಿ, ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅನ್ನೋರ ಬಗ್ಗೆ ಹೇಳೋದಿಲ್ಲ, MLC ಅವರು ಹೇಳ್ಬೇಕಷ್ಟೇ. ನಾವು ಅವರು ನಮ್ಮೆಲ್ಲರಿಗೂ ಕೂಡ ಈ ಜಿಲ್ಲೆಯಲ್ಲಿ ತುಂಬಾ ಚಿಕ್ಕ ವಯಸ್ಸಿಂದ ರಾಜಕೀಯವಾಗಿ ಪರಿಚಯ ಇರುತ್ತವರು MLC ಅನಿಲ್ ಕುಮಾರ್ ಅವರು. ಮತ್ತೆ ನಮ್ಮ ಒಕ್ಕೂಟದ ನಿರ್ದೇಶಕರಾಗಿ ನನ್ನ ಜೊತೆಗೆ ಕೆಲಸ ಮಾಡಿದಂಥ ರಾಜೇಂದ್ರ ಗೌಡರು, ಮಂಜಾಳವರು, ಮತ್ತೆ ಹುಲಿಯವರು, ಮತ್ತೆ ಇದೇ ಗ್ರಾಮ ಪಂಚಾಯತಿ ಮೆಂಬರ್ ಅವರು, ವಿಶೇಷವಾಗಿ ಈ ಬುಕ್ಕನ್ನು ಬರೆದಂಥವರು ಲೇಖಕರು ಕೊತ್ತೂರು ವೆಂಕಟೇಶನ್ ಅವರು ಇವತ್ತು ಈ ಕೇಂದ್ರ ಈ ಕಾರ್ಯಕ್ರಮದ ಹೊರೆ ಇದ್ದರು. ಮತ್ತೆ ಗ್ರಾಮ ಪಂಚಾಯತಿ ಪಕ್ಕದ ಗ್ರಾಮ ಪಂಚಾಯತಿ ಉತ್ತೂರು ಗ್ರಾಮ ಪಂಚಾಯತ್ ಚೇರ್ಮನ್ ಇಬ್ಬರು ಕೂಡ ಇತ್ತು. ಎಲ್ಲ ಮುಖಂಡರು ಕೂಡ ಎಲ್ಲರೂ ಇದ್ದೀವಿ. ಈ ಪುಸ್ತಕ ನೋಡಿದಾಗ ನೋಡ್ತಾ ಇದ್ದೆ, ಇವೆಲ್ಲ ಬೇಕಾಗ್ತದೆ. ಪ್ರತಿಯೊಂದು ಹಳ್ಳಿಗೂ ಒಂದು ಇತಿಹಾಸ ಇದೆ, ಪ್ರತಿಯೊಂದು ಹಳ್ಳಿಗೂ ಒಂದು ಇತಿಹಾಸ ಇದೆ, ಈ ಉತ್ತೂರಿಗೂ ಒಂದು ಇತಿಹಾಸ ಇದೆ. ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆ ಹಿರಿಯರು ಒಂದು ಇತಿಹಾಸವನ್ನು ತಿಂದು ಹೊರಟ್ಬಿಟ್ಟಿದ್ದಾರೆ. ಆ ಇತಿಹಾಸಗಳ ನೆನಪಲ್ಲಾದ್ರೂ ಉಳ್ಕೋಬೇಕಾದ್ರೆ ಇಂಥ ವೆಂಕಟೇಶನ್ ಅಂತವರು ಉಟ್ಕೋಬೇಕಾದ್ರೆ ನಮ್ಮ ಇತಿಹಾಸಕ್ಕೆ ನಿಂತು ನಾವ್ಯಾರು ಮರಿಬಾರದು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ, ಉಳಿಸ್ಕೋಬೇಕಾಗ್ತದೆ ಅನ್ನಂತ ಪ್ರಯತ್ನ ಪಡಂತವರು ಸಿಗ್ಬೇಕಾಗ್ತದೆ. ಅಂತವರು ಒಬ್ಬರು ವೆಂಕಟೇಶನ್ ಅವರು ಲೇಖಕರು ಸಿಕ್ಕಿ ನನ್ನ ಊರು ನೆನಪುಗಳು ಅಂತೇಳಿ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿರೋದು ನಿಜವಾಗ್ಲೂ ಮುಂದಿನ ಒಂದು ಜನರೇಷನ್. ನಮ್ಮ ಮುಂಜಾನೆಯವರು ಹೇಳ್ತಾರೆ, ನಿಜ ಕೂಡ ಇವತ್ತು ಐಸ್ಬರಿ ಸಿಗ್ಬೋದು ಬೇಕಾದಷ್ಟು, ಅದು ಇತಿಹಾಸ ಸಿಗಲ್ಲ. ಆ ಇತಿಹಾಸವನ್ನು ತಿಳ್ಕೊಂಡ್ರೆ ಇಲ್ಲಿ ಮರ್ತು ಹೋಗ್ಬಿಡ್ತೀವಿ ಅಂತ ಅನಿಸ್ತದೆ. ನಾನು ಕೂಡ ನೋಡಿದ್ದೀನಿ, ನನಗೂ 62 ವರ್ಷ ಈಗ. ನಾವು ಕೂಡ ನಮ್ಮ ಹಳ್ಳಿಗಳ ಯಾವ ರೀತಿ ಇತ್ತು ಅನ್ನೋದು ಕೂಡ ನೋಡ್ಕೊಂಡು ಬಂದಿದ್ದೀವಿ. ಅದ್ರ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಇವತ್ತು ಅಧಿಕಾರ ಐಶ್ವರ್ಯದಲ್ಲಿ ಮರ್ತೋಗ್ಬಿಟ್ರೆ ಈಗಾಗಲೇ ಸುಮಾರು ಕಳ್ಕೊಂಡಿದ್ದೀವಿ ನಾವು. ಮರ್ತು ಇನ್ನು ಮುಂದೆ ತುಂಬಾ ಕಷ್ಟ ಕೂಡ ಆಗ್ತದೆ, ತಮ್ಮನ್ನು ಮರ್ತು ಹೋಗ್ತಾ ಇದ್ದಾರೆ. ಅದಕ್ಕಾದರೂ ಇಂಥವರ ಮುಖಾಂತರ ನಮ್ಮ ಹೊಸ ಜನರೇಷನ್ಗೆ ಇತಿಹಾಸವನ್ನ ಅವ್ರು ನೆನಪು ಮಾಡೋ ಜೊತೆಗೆ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡುವಂಥವ್ರು ನಮ್ಮಂಥವ್ರು ಬೇಕಾಗುತ್ತೆ. ಇಲ್ಲಾಂದ್ರೆ ಭಾರಿ ಕಷ್ಟ ಆಗುತ್ತೆ. ಅಂತ ಪ್ರಯತ್ನವನ್ನ ವೆಂಕಟೇಶನ್ ಅವರು ಮಾಡಿದ್ರು. ಮಂಜಣ್ಣ ಹೇಳಿದ್ರು ಉತ್ತೂರು ಶರಣ ಆಗ್ಬೇಕು. ನಾವು ಉತ್ತೂರಿಗೆ ಹೊಸ ನಮ್ಮ ಅಕ್ಕ ಕೊಟ್ಟಿದ್ದೀವಿ, ಯಾರಿಗೆ? ನಮ್ಮ ತಿಮ್ಮ. ನಾವು ಸುಮಾರು ನನ್ನ ಪ್ರಕಾರ ನನಗೆ 60 ನನಗೆ ಸುಮಾರು ಚೆನ್ನಾಗಿ ಬದುಗೆಲ್ಲ ಬಂದಿದ್ದೇನೆ. ಆಗಲಿಂದ ಉತ್ತೂರು ಇತಿಹಾಸ ನನಗೆ ಗೊತ್ತಿದೆ. ತುಂಬಾ ಚೆನ್ನಾಗಿ ಊರಲ್ಲಿ ಒಗ್ಗಟ್ಟಾಗಿ ಊರಿನ
ಒಂದು ಒಗ್ಗಟ್ಟನ್ನ ಇತಿಹಾಸವನ್ನ ನಾನು ನೋಡ್ತಾ ಇದ್ದೆ. ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡುತ್ತವರು, ಒಟ್ಟಿಗೆ ಒಗ್ಗಟ್ಟಾಗಿರುತ್ತವರು ಕೂಡ ನೋಡ್ತಾ ಇದ್ದೀನಿ. ಅದೇ ನಮ್ಮ ರಮೇಶ್ ಕುಮಾರ್ ಅವರು ಹೇಳೋದಂಗೆ ಹಣೆ ಬರಬೇಕಷ್ಟೇ. ಹಣೆ ಬರಲಿಲ್ಲ ಎಷ್ಟೇ ಬಾರಿ ಬಿಟ್ಟು ಆಗಲ್ಲ. ಹಣೆ ಬರಲಿಲ್ಲ ಅಷ್ಟೇ ಅದಕ್ಕೆ ಒಂದು ಸಿನಿಮಾ ಅದು ನಾನು ಹೇಳ್ತಾ ಇರ್ತೀನಿ. ಆಯ್ತು, ವಯಸ್ಸಾಯ್ತಲ್ಲ, ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ಆರಾಮಾಗಿರುವುದು. ಪ್ರತಿಯೊಬ್ಬರಿಗೂ ಅಷ್ಟೇ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ತಾಳ್ಮೆ ನಂಬಿಕೆ ಅವಕಾಶ ಬರ್ತದೆ ಅಂತ ಹೇಳ್ತಾ ಇರ್ತೀನಿ. ಏನು ಮಾಡೋಕ್ಕಾಗಲ್ಲ, ಬಿದ್ದರೂ ಆಗಲ್ಲ, ಏನು ಮಾಡೋದು ಆಗಲ್ಲ. ಏನೇ ಆಗಲಿ ನಿಮ್ಮಂಥವ್ರ ಮಾರ್ಗದರ್ಶನದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಯಾಕೆ ಬಯಸ್ತಾರೆ. ಇಂಥ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತಾರೆ, ಆದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದು ವಿಶೇಷ ಬೇಕಾಗಿದೆ. ಪ್ರತಿಯೊಂದು ಊರಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಮ್ಮ ಇತಿಹಾಸಗಳ ನಮ್ಮ ಊರಿನ ಇತಿಹಾಸಗಳ, ಇವತ್ತು ನಮ್ಮ ಜಿಲ್ಲೆಯ ಇತಿಹಾಸ, ಇವತ್ತೇನು ನನ್ನ ಊರು ನೆನಪುಗಳು ಅಂತೇಳಿ ಏನ್ ಮಾಡಿದಿರಿ, ನಮ್ಮ ಜಿಲ್ಲೆ ಇತಿಹಾಸ ಕೂಡ ಒಂದಿದೆ. ಮಂಜಣ್ಣವ್ರು ಹೇಳಿದಂಗೆ ಜಿಲ್ಲೆಯಲ್ಲಿ ಬೇಕಾದಷ್ಟು ಇತಿಹಾಸ ಬಿಟ್ಟುಕೊಡ್ತದೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಮುಖ್ಯಮಂತ್ರಿ ಕೂಡ ಜಿಲ್ಲೆಗಾದರೂ ಕೂಡ ನಾವು ಮರೆಯೋದಿಲ್ಲ. ಇವೆಲ್ಲ ಅನಿಸ್ಬೇಕಾದ್ರೆ ನೀವೇನು ಪ್ರಯತ್ನ ಮಾಡಿದ್ರಿ, ಇಂಥ ಒಂದು ಸುಮಾರು ಆಗಲಿ ಮತ್ತೆ ಅವನ್ನೆಲ್ಲ ನೆನಪಾಡಿಸೋದ್ರ ಜೊತೆಗೆ ನಾವು ಉಳಿಸ್ಕೊಡುವಂತ ಒಂದು ಕೆಲಸ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಯ್ತು. ನಾನು ನೋಡ್ದೆ ಕೆಲವೆಲ್ಲ, ನಾವೆಲ್ಲ ನೋಡ್ತಾ ಇದ್ದೀವಿ ಊರಲ್ಲಿ, ಇವೆಲ್ಲ ನಾವು ನೋಡಿದೀವಿ ನಾವು. ಆಮೇಲೆ ಈಗ ಹೊಸ ಜನರೇಷನ್ ಸಿಗೋದೇ ಇಲ್ಲ ಇವೆಲ್ಲ. ಇದರಲ್ಲಿ ಏನೇನಿತ್ತು ಇವೆಲ್ಲ ನಮ್ಮ ಖಾತೆ ಇತ್ತು, ನಾವೆಲ್ಲ ನೋಡ್ಕೊಂಡು ಬರ್ತಿದ್ವಿ. ಆದ್ರೆ ಇವತ್ತಲ್ಲ ಇದೆಲ್ಲ ಇಷ್ಟ ಅಂತೇಳಿ ಈ ಬುಕ್ ಓದೋರು ಗೊತ್ತಾಗ್ತದೆ. ತಿಳಿಸೋದೇ ಕೆಲಸ ನಾವು ಆ ಪ್ರಯತ್ನ ನೀವು ಮಾಡಿದ್ರೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಅನಿಸ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಮತ್ತೆ ವಿಶೇಷವಾಗಿ ವರದಾಯೇಶ್ವರ ದೇವಸ್ಥಾನ, ವರದಾಯೇಶ್ವರ ದೇವಸ್ಥಾನ ಒಬ್ಬರಲ್ಲಿ ಮೊದಲಿಂದ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಊರಿನವರು ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ಸಹಕಾರವನ್ನು ಕೂಡ ತಗೊಂತಾರೆ. ನಮ್ಮ ಮಂಜಣ್ಣ ತುಂಬಾ ಸಹಕಾರ ಕೊಡ್ತಾರೆ. ನನಗೆ ಇವತ್ತು ತುಂಬಾ ದಿವಸ ಆಗಿರ್ತೀನಿ ಬಂದು ನೋಡಿದಾಗ ಆ ಗೋಪುರ ಯಾಕೆ ಗೊತ್ತಾಗ್ತಾ ಇದೆ. ತುಂಬಾ ವರ್ಷಗಳಿಂದ ಈಗ ನಾನು ಅಲ್ಲಿ ಬಂದು ನಿಂತ್ಕೊಂಡು ನೋಡಿ ನಾನು ಯಾರು ಕೇಳಿದೆ, ಯಾಕೆ ಈಗ ಬಿಟ್ಬಿಟ್ಟಿದ್ದೀರಿ, ತುಂಬಾ ವರದಾಯೇಶ್ವರ ದೇವಸ್ಥಾನ ತುಂಬಾ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ರಿ, ಗೋಪುರ ತುಂಬಾ ವರ್ಷದಿಂದ ನಿಂತಿದೆ ಅಂತ. ಇವತ್ತು ನಾನು ಮಂಜಣ್ಣವ್ರನ್ನ ಆದಿನಾರಾಯಣವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಊರದವರು ಸಹಕಾರ ತಗೊಂಡು ಪಕ್ಷ ಪಾರ್ಟಿ ಕೊಟ್ಬಿಟ್ಟಿದ್ವಿ. ಯಾವತ್ತು ಊರುಗಳಲ್ಲಿ ನಾವು ರಾಜಕಾರಣ ಪ್ರತಿ ಟೈಮಲ್ಲಿ ಸಂದರ್ಭದಲ್ಲಿ ಇಟ್ಕೊಂಡು ಇತಿಹಾಸ ಬಿಟ್ಬಿಡ್ತೀವಿ, ಆಮೇಲೆ ಊರಿನ ಅಭಿವೃದ್ಧಿನೂ ರಾಜಕಾರಣ ಟೈಮಲ್ಲಿ ಮಾಡ್ತಾರೆ. ಯಾರು ಒಳ್ಳೆಯವರೆಲ್ಲ ಗೊತ್ತಾಗ್ತಾರೆ. ಅದಾದ್ಮೇಲೆ ಇವನ್ನೆಲ್ಲ ಮಾಡಬೇಕಾದ್ರೆ ಒಟ್ಟಿಗೆ ಒಗ್ಗಟ್ಟಾಗಿ ಎಲ್ಲರ ಹೋಗಿ ಸಹಕಾರ ತಗೊಂಡು ಕೆಲಸ ಮಾಡಬೇಕು. ಆದಷ್ಟು ಬೇಗ ಗೋಪುರವನ್ನ ಕ್ಲಿಯರ್ ಮಾಡಿಕೊಟ್ರೆ ಈ ವರದಾಯೇಶ್ವರ ಇತಿಹಾಸ ಇಲ್ಲ, ಇತಿಹಾಸವನ್ನು ಕಾಪಾಡ್ಕೊಂಡು. ಉದಾಹರಣೆ, ನಮ್ಮ ಕೊಪ್ಪಳದಲ್ಲಿ ಸೀಬೆಲೆಗೌಡ ಮನೆ ದೇವರು, ನಮ್ಮ ಇದು ಶ್ರೀನಿವಾಸಗೌಡ ಮನೆ ದೇವರು. ಅಂದ್ರೆ ಸೀಬೆಲೆಗೌಡರು ಮನೆ ದೇವರನ್ನ ಅದಕ್ಕೆ ದೊಡ್ಡ ಮಕ್ಕಳು ಬರುತ್ತೆ, ಸುಮಾರು ಜನ ಬರೋರು. ಅದು ಊರಲ್ಲಿ ಸಪೋಟ ಮಾಡ್ತಾರೆ. ನಾನು ತಲೆ ಎತ್ತಿದ್ಮೇಲೆ ಅಲ್ಲಿಂದ ಬಂದು ಇವರೆಲ್ಲ ಸಪೋಟ ಮಾಡ್ತಾರಲ್ಲ ಅಂತೇಳಿ ಅವ್ರ ಸಹಕಾರ ತಗೊಂಡೆ. ಇವತ್ತು ಮಾಡಲ್ ದೇವಸ್ಥಾನ ಕೃಷ್ಣಬೈರೇಗೌಡರು ಬಂದ್ರೆ ಖುಷಿ ಅಂತ ಈಗ ನಿನ್ನೆ ಕೂಡ ಅವ್ರು ನೋಡ್ತಾರೆ. ಬೇಕಾದಷ್ಟು ಜನ ಇರ್ತಾರೆ ಸಹಕಾರ ಕೊಡೋದು. ನಾವು ಸಹಕಾರವನ್ನು ತಗೊಂಡ್ರೆ ಏನ್ ಬೇಕು ಮಾಡ್ಬೋದು. ಉದಾಹರಣೆ ಅಷ್ಟು ಬೇಗನೆ ಮಂಜಣ್ಣ ಅವರು ಮನಸ್ಸು ಮಾಡಿದ್ರೆ ಇನ್ನು ಯಾರು ಸಹಕಾರ ಕೊಡ್ತಾರೆ. ನಿಮಗೆ ಹೆಸರಲ್ಲಿ ಈ ಗೋಪುರವನ್ನ ಕ್ಲಿಯರ್ ಮಾಡಿಕೊಟ್ಟು ಒಳ್ಳೆಯ ದಿವಸದಲ್ಲಿ ನಾನು ತಿಳಿಸ್ತಾರೆ. ನಮಸ್ಕಾರ.